पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यञ्चित मनोरथाः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಮುಂಬರುವ ಶ್ರಾವಣ ಮಾಸದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರಾವಣ ಮಾಸ ಎಂದರೆ ಸಂಪೂರ್ಣ ಹಬ್ಬಗಳ ರಾಜ ಅಂತೇ ಕರೀತಾರೆ. ಏಕೆಂದರೆ ಈ ಹಬ್ಬದಲ್ಲಿ ಹೆಣ್ಣು ಮಕ್ಕಳಿಗೆ ಮಂಗಳವಾರದಂದು ಮಂಗಳಗೌರಿ ಆಚರಣೆ ಇರ್ತದೆ, ದಿವಸಿ ಗೌರಿ ಇರ್ತದೆ, ಜೊತೆಗೆ ವರಮಹಾಲಕ್ಷ್ಮಿ ಪೂಜೆಗಳು ಇರ್ತವೆ ಎರಡನೇ ಶುಕ್ರವಾರ, ಮತ್ತು ನಾಗರ ಚೌತಿ, ನಾಗರ ಪಂಚಮಿ, ಸಿರಿಯಾಳ ಷಷ್ಠಿ ಇವೆಲ್ಲ ಬರ್ತವೆ. ಕಾರಣ ದಿನಾಂಕ 8ರಂದು ನಾಗರ ಚೌತಿ, 9ರಂದು ನಾಗರ ಪಂಚಮಿ, 10ರಂದು ಸಿರಿಯಾಳ ಷಷ್ಠಿ. ಹೀಗೆ ದಿನದಿಂದ ದಿನಕ್ಕೆ ಹಬ್ಬಗಳೇ ಜಾಸ್ತಿ ಆಗ್ತವೆ. ಎಲ್ಲ ಒಂದು ಮಕ್ಕಳು ದೊಡ್ಡವರು ಸೇರಿಕೊಂಡು ಹೊಸ ಬಟ್ಟೆಗಳನ್ನು ಧರಿಸಿ ನಾಗಪ್ಪನಿಗೆ ಹಾಲು ಹಾಕ್ತಾರೆ. ಎಲ್ಲರೂ ಸಿಹಿ ತಿಂಡಿಗಳನ್ನು ತಿನ್ನುತ್ತಾರೆ. ಜೊತೆಗೆ ದಿನಾಂಕ 15ರಂದು ಮುಖ್ಯವಾಗಿ ನಮ್ಮ ದೇಶದ ಭಾರತ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಇರ್ತದೆ. ಅದು ಕೂಡ ನಮಗೆ ದೊಡ್ಡ ಹಬ್ಬವೇ ಇದೆ. ಆಮೇಲೆ ದಿನಾಂಕ 20, 21, 22ರಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಾ ಆರಾಧನೆ ಮಂತ್ರಾಲಯ ಕ್ಷೇತ್ರದಲ್ಲಿ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ವಿಜೃಂಭಣೆಯಿಂದ ಆಚರಿಸ್ತಾರೆ. ಮತ್ತು ಮಂತ್ರಾಲಯದಲ್ಲಿ ಲಕ್ಷಾಂತರ ಜನರು ಭಕ್ತಾದಿಗಳು ಸೇರುತ್ತಾರೆ. ಮತ್ತು ಎಲ್ಲ ಹಬ್ಬಗಳು ಜೊತೆಗೆ ದಿನಾಂಕ 26ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಇದನ್ನು ಕೂಡ ದೇಶದಾದ್ಯಂತ ಆಚರಿಸ್ತಾರೆ. ಮತ್ತು ನಮ್ಮ ಉಡುಪಿಯಲ್ಲಿ ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಹೀಗೆಲ್ಲ ಒಂದು ಹಬ್ಬಗಳ ಒಂದು ಮಾಸ ಶ್ರಾವಣ ಮಾಸ. ಎಲ್ಲರಿಗೂ ಉತ್ಸಾಹ ಮತ್ತು ಸಂತೋಷ, ಆನಂದ ಮತ್ತು ಶುಭ ಫಲಗಳನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ನಾನು ನಿಮ್ಮ ಪರವಾಗಿ ಪ್ರಾರ್ಥಿಸ್ಕೊತೇನೆ. ಮತ್ತು ವೀಕ್ಷಕರೇ, ಈ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಒಂದು ರಾಶಿಗಳ ಭವಿಷ್ಯ ಫಲಗಳನ್ನು ಪ್ರತ್ಯೇಕವಾದ ವಿಡಿಯೋಗಳ ಮುಖಾಂತರ, ನಿಮ್ಮ ರಾಶಿಯ ಪ್ರತ್ಯೇಕವಾದ ವಿಡಿಯೋಗಳ ಮುಖಾಂತರ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇನೆ. ಕಾರಣ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ. ಮತ್ತು ಈ ಎಲ್ಲ ಒಂದು ರಾಶಿಗಳ ಒಂದು ಮಾಹಿತಿಯನ್ನು ಕೂಡ ಪ್ರತ್ಯೇಕ ವಿಡಿಯೋಗಳ ಮುಖಾಂತರ ಸಂಪೂರ್ಣವಾಗಿ ನೋಡಿರಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.